Hi, good morning, students. Now I do second standard Hindi. Okay, children. In the last class, we are complete that sixth lesson. Yes or no, children? All of you complete the classwork. Okay, let we start that next lesson. Okay, children. All of you open your textbook. Come to page number 18. So, that lesson number 7. All of you open your textbook, children. Okay. See in your textbook. Now I read the lesson. All of you listen carefully. Lesson number 7. My, hum. Use of I and we. मैं बालक हूँ, बाल किया है. मैं सैनिक हूँ, सैनिक है. मैं गायक हूँ, गायक है. मैं धोबी हूँ, धोबी है. मैं किसान हूँ, किसान है. Anything understand that, children? Okay, once again I will read that. Listen. मैं बालक हूँ, बाल किया है. मैं सैनिक हूँ, सैनिक है. मैं गायक हूँ, गायक है. मैं धोबी हूँ, धोबी है. मैं किसान हूँ, किसान है. Any difference between the two sentences, children? Okay. See the first columns. They're all were a sentence starting from the letter having my. Yes or no? See the next. They're given the sentence in the first to the word hum. What's the difference between that my, hum? ನೋಡಿ ಇಲ್ಲಿ ಫಸ್ಟ್ ಕಾಲಮ್ಸಲ್ಲಿ ಕೊಟ್ಟಿರೋದು ಎಲ್ಲ ಸೆಂಟೆನ್ಸಲ್ಲೂ ಫಸ್ಟ್ ಲೆಟರ್ ಏನಂತ ಬಂದಿದೆ, ಮೈ ಅಂತ ಬಂದಿದೆ. ನೆಕ್ಸ್ಟ್ ಕೊಟ್ಟಿರೋ ಎಲ್ಲ ಸೆಂಟೆನ್ಸಲ್ಲೂ ಫಸ್ಟ್ ವರ್ಡ್ ಏನಂತ ಬಂದಿದೆ, ಹಮ್ ಅಂತ ಬಂದಿದೆ. ಹಾಗಾದರೆ ಈ ಮೈ ಮತ್ತು ಹಮ್ಮಿಗಿರೋ ಡಿಫ್ರೆನ್ಸ್ ಏನು ಅಂತ ಫಸ್ಟ್ ಒನ್. ಓಕೆ, ಸಿ ದ ನೆಕ್ಸ್ಟ್. ಇನ್ ದ ಲಾಸ್ಟ್ ವರ್ಡ್ ಫಾರ್ ಫಸ್ಟ್ ಕಾಲಮ್ ಎಂಡ್ ಆಫ್ ದಿ ಲೆಟರ್ ಹ್ಯಾವಿಂಗ್ ಹೂ. In the next column, the end of the letter having hi. So, what's the difference between whom and I? So, ಇಲ್ಲಿ ನೋಡಿ ಫಸ್ಟ್ ಕಾಲಮ್ಸಲ್ಲಿ ಎಂಡ್ ಆಫ್ ದಿ ಲೆಟರ್ ಏನಂತ ಇದೆ, ಹೂ ಅಂತ ಇದೆ. ನೆಕ್ಸ್ಟ್ ಕಾಲಮಲ್ಲಿ ಬಂದಿರೋ ಎಂಡ್ ಆಫ್ ದಿ ಲೆಟರ್ ಏನಂತ ಇದೆ, ಹೈ ಅಂತ ಇದೆ. ಸೊ ಹಾಗಾದರೆ ಇವೆರಡಕ್ಕೂ ಇರೋ ಡಿಫ್ರೆನ್ಸ್ ಏನು ನೋಡೋಣ. ಇಲ್ಲಿ ಲೆಸನ್ ಕೊಟ್ಟಿರೋದೇ ಏನಪ್ಪ ಅಂದರೆ ಮೈ, ಹಮ್. ದಟ್ ಮೀನ್ಸ್ ಮೈ ರೆಫರ್ ಟು ಐ, ಹಮ್ ರೆಫರ್ ಟು ವಿ. ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಐ ಆ್ಯಂಡ್ ವಿ? ಐಗೂ ಮತ್ತು ವಿಗೂ ಇರೋ ಡಿಫ್ರೆನ್ಸ್ ಏನಪ್ಪ ಅಂದರೆ ಐನ ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಅಂದರೆ ನಮ್ಮ ಬಗ್ಗೆ ಹೇಳ್ಕೋಬೇಕಾದ್ರೆ ಐ ಆಮ್ 6 years old. I am studying in. I am go to. ಸೊ ಈ ಥರ ಅದು ತಾನೆ. ಯಾವಾಗ ದಟ್ ರೆಫರ್ ಫಾರ್ ಅವರ್ಸ್, ನಮ್ಮ ಬಗ್ಗೆ ಹೇಳಬೇಕಾದ್ರೆ ಐ ಅನ್ನೋದನ್ನ ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ದಟ್ ಈಸ್ ದ ಸಿಂಗ್ಯುಲರ್ ವರ್ಡ್. ಅಲ್ಲಿ ಒಂದೇ ವ್ಯಕ್ತಿ ಇರುತ್ತೆ. ಸೊ ನೆಕ್ಸ್ಟು ವಿ, ದಟ್ ಮೀನ್ಸ್ ಫ್ಲೂರಲ್ ಫಾರ್ಮ್. ಒನ್ ಎಬೋ, ಒಂದಕ್ಕಿಂತ ಜಾಸ್ತಿ ವ್ಯಕ್ತಿಗಳಿರೋದು. ಸೊ ಅಲ್ಲಿ ಒಂದಕ್ಕಿಂತ ಜಾಸ್ತಿ ವ್ಯಕ್ತಿಗಳಿರುವಾಗ ನಾವು ಐಯನ್ನು ಯೂಸ್ ಮಾಡಲ್ಲ. ಯಾವುದನ್ನ ಯೂಸ್ ಮಾಡ್ತೀವಿ, ವಿ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಐ ರೆಫರ್ ಟು ಸಿಂಗ್ಯುಲರ್ ಫಾರ್ಮ್, ವಿ ರೆಫರ್ ಟು ಫ್ಲೂರಲ್ ಫಾರ್ಮ್. ಹಾಗಾದರೆ ಐ ಅಂದರೆ ಹಿಂದಿಯಲ್ಲೇನು, ಮೈ. ಸೊ ಮೈ ಅಂದರೆ ಏಕವಚನ್, that means singular. hum andre bahuvachan, that means plural. So now you understand that lines. Again I will read that. मैं बालक हूँ. ಏನಂತ ಹೇಳ್ತಾ ಇದೆ ಆ ಪಿಕ್ಚರು, ಐ ಆಮ್ ಎ ಬಾಯ್. ಹಾಗಾದರೆ ಅಲ್ಲಿ ಎಷ್ಟು ಜನ ಇದ್ದಾರೆ,
ಒಂದೇ ಹುಡುಗ ಇರೋದು, ಹೌದು ತಾನೆ? ಹಾಗಾಗಿ ಅಲ್ಲಿ ಯಾವ ವರ್ಡನ್ನ ಯೂಸ್ ಮಾಡಿರೋದು? ಮೈ. ಮತ್ತೆ ನಮ್ಮ ಬಗ್ಗೆನೇ ಹೇಳ್ಕೋಬೇಕಾದ್ರೆ ಎಲ್ಲಿ ಮೈ ಅನ್ನೋದನ್ನ ಯೂಸ್ ಮಾಡ್ತೀವೋ ಅಲ್ಲಿ ಎಲ್ಲ ಎಂಡ್ ಆಫ್ ದಿ ವರ್ಡ್ ಏನಾಗಿರಬೇಕು? ಹೂನೇ ಆಗಿರಬೇಕು. ಬೇರೆ ಇನ್ಯಾವ ಪ್ಲೇಸಲ್ಲೂ ಹೂ ಬರೆಯೋ ಆಗಿಲ್ಲ. ಮೈ ಅಂತ ಎಲ್ಲಿ ಬರುತ್ತೆ, ಅದರ ಎಂಡ್ ಆಫ್ ದಿ ಲೆಟರ್ ಹೂನೇ ಬರೆದಿರಬೇಕು. ಬೇರೆ ಯಾವ ಲೆಟರ್ಸ್ನು ಬರೆಯೋ ಹಾಗೂ ಇಲ್ಲ. ಸರಿನಾ ಮಕ್ಕಳ? ಸೊ ಮೈ ಬಾಲಕ್ ಹೂ, ಐ ಆಮ್ ಎ ಬಾಯ್. ಸೊ ಇದು ಫಸ್ಟ್ ಕಾಲಮು. ನೆಕ್ಸ್ಟ್ ಲೈನಲ್ಲಿ ಏನಿದೆ? ಮೈ ಸೈನಿಕ್ ಹೂ. ಸೊ ಅಲ್ಲೇನು ಹೇಳ್ತಾ ಇದ್ದಾರೆ? ಐ ಆಮ್ ಎ ಸೋಲ್ಜರ್. ನೆಕ್ಸ್ಟ್ ಮೈ ಗಾಯಕ್ ಹೂ, ಐ ಆಮ್ ಎ ಸಿಂಗರ್. ನೆಕ್ಸ್ಟ್ ಮೈ ದೋಬಿ ಹೂ, ಐ ಆಮ್ ಎ ವಾಷರ್ಮ್ಯಾನ್. ಮೈ ಕಿಸಾನ್ ಹೂ, ಐ ಆಮ್ ಎ ಫಾರ್ಮರ್. ಸೊ ಇಲ್ಲಿರುವಂತಹ ಎಲ್ಲ ಸೆಂಟೆನ್ಸ್ನು ಯಾವ್ಯಾವ ವರ್ಡ್ಸನ್ನ ಯೂಸ್ ಮಾಡಿರೋದು? ಐ ಅನ್ನೋದನ್ನ ಯೂಸ್ ಮಾಡ್ಕೊಂಡು ಮಾಡಿರೋ ಸೆಂಟೆನ್ಸ್, ಹೌದಲ್ವಾ? ನೆಕ್ಸ್ಟ್ ಕಾಲಮ್ಸಲ್ಲಿ ಏನು ಮಾಡಿದ್ದಾರೆ ನೋಡಿ, ಪಿಕ್ಚರಲ್ಲೇ ಹೇಳೋ ಹಾಗೆ ಅಲ್ಲೇನಿದೆ? ಒಬ್ಬರಿಗಿನ್ನ ಜಾಸ್ತಿ ವ್ಯಕ್ತಿಗಳಿದ್ದಾರೆ. ಸೊ ಹಾಗಾಗಿ ಈಗ ಇಲ್ಲಿ ಮೈ ಬಾಲಕ್ ಹೂ, ಐ ಆಮ್ ಎ ಬಾಯ್ ಅಂತ ಇರೋದು ಏನಾಗುತ್ತೆ? ಹಮ್ ಬಾಲಕಿಯಾ ಹೇ, ವಿ ಆರ್ ದ ಗರ್ಲ್ಸ್. ಅಥವಾ ಹಮ್ ಬಾಲಕಾಯೇ ಹೈ ಅಂತ ಬರ್ತಿದ್ರು ಬರಿಬೋದಿತ್ತು, ಅಥವಾ ಹಮ್ ಬಾಲಕೆ ಹೈ ಬಾಯ್ಸ್ ಆಗಿದ್ರೆ. ಸೊ ಇಲ್ಲಿ ಪಿಕ್ಚರ್ಸಲ್ಲಿ ಏನಿದ್ದಾರೆ? ಇಬ್ರು ಗರ್ಲ್ಸ್ ಇರೋದ್ರಿಂದ ಅವ್ರು ಹೇಳ್ತಾ ಇರೋದು ಹಮ್ ಬಾಲಕಿಯಾ ಹೈ. ದೇರ್ ವಿ ನಾಟ್ ಯೂಸ್ ದಟ್ ಮೈ. ಅಲ್ಲಿ ನಾವು ಮೈಯನ್ನು ಯೂಸ್ ಮಾಡಬಾರ್ದು, ಬಿಕಾಸ್ ಮೈ ಈಸ್ ರೆಫರ್ ಟು ಸಿಂಗ್ಯುಲರ್ ವರ್ಡ್. ಸೊ ಹಾಗಾಗಿ ಹಮ್ ಬಾಲಕಿಯಾ ಹೈ, ವಿ ಆರ್ ದ ಗರ್ಲ್ಸ್. ಹಮ್ ಸೈನಿಕ್ ಹೈ. ನೋಡಿ ಇಲ್ಲಿ ಲಾಸ್ಟ್ ಲೆಟರ್ ಏನಾಗಿರಬೇಕು? ಹೈ ಬಂದಿರಬೇಕು, ಪ್ಲಸ್ ಮಸ್ಟ್ ಅಂಡ್ ಶುಡ್ ಅದ್ರ ಮೇಲೆ ಡಾಟ್ ಇರಬೇಕು. ಅದು ಫ್ಲೂರಲ್ ಫಾರ್ಮ್ ಸಿಂಬಲ್. ಓಕೆ, ಹಮ್ ಸೈನಿಕ್ ಹೈ. ದೆನ್ ವಿ ಆರ್ ದ ಸೋಲ್ಜರ್ಸ್. ಹಮ್ ಗಾಯಕ್ ಹೈ, ವಿ ಆರ್ ದ ಸಿಂಗರ್ಸ್. ಹಮ್ धोबी है, वी आर द वॉशरमैन्स. हम किसान है, ವಿ ಆರ್ ದ ಫಾರ್ಮರ್ಸ್. ಸೊ ಇದು ಮೈ ಮತ್ತು ಹಮ್ಮಿಗಿರುವಂತಹ ಡಿಫ್ರೆನ್ಸು. ಮೈ ಈಸ್ ರೆಫರ್ ಟು ಸಿಂಗ್ಯುಲರ್ ವರ್ಡ್, ಹಮ್ ಈಸ್ ರೆಫರ್ ಟು ಫ್ಲೂರಲ್ ವರ್ಡ್. ಹೂ ಈಸ್ ರೆಫರ್ ಟು ಫಾರ್ ಮೀ, ಹೈ ಈಸ್ ರೆಫರ್ ಫಾರ್ ಫ್ಲೂರಲ್ ಫಾರ್ಮ್. ಓಕೆ ಚಿಲ್ಡ್ರನ್, ಸೊ ಇಲ್ಲಿ ಈ ಮೈ ಮತ್ತು ಹಮ್ ಏನಿದೆ ಅಂದರೆ ಐ ಮತ್ತು ವಿ ಅಂತ ಏನು ಕರಿತೀವಿ, ಇವು ಪ್ರನೌನ್ಸ್ ಅಂದರೆ ಸರ್ವನಾಮ. ಅವನು ಅವಳು ಅಂತ ಕರೆಯೋದ್ರ. ಈಗ ಪದೇ ಪದೇ ನೇಮನ್ನ ಹೇಳೋ ಬದಲು ಅವನು ಅವಳು ಅಂತ ಏನು ಯೂಸ್ ಮಾಡ್ತೀವಿ, ಸೊ ಅದು ಸರ್ವನಾಮ. ಹಾಗಾದರೆ ಇದರಲ್ಲಿ ನೌನಿಂಗ್ ವರ್ಡ್ಸೂ ಇದೆ. ಯಾವುದಪ್ಪ ಅಂದರೆ ಬಾಲಕ್, ಬಾಲಿಕಾಯೇ, ಸೈನಿಕ್, ಗಾಯಕ್, ದೋಬಿ, ಕಿಸಾನ್ ಇವೆಲ್ಲ ಸಂಜ್ಞಾಯೇ ಹೈ ಅಂದರೆ ನೌನ್ಸ್. ಸಂಜ್ಞಾಯೇ ಮೀನ್ಸ್ ನೌನ್ಸ್, ನಾಮಪದ. ಸೊ ಮೈ ಹಮ್ ಅಂತ ಇರೋದೆಲ್ಲ ಪ್ರನೌನ್ಸ್, ಸರ್ವನಾಮ, ನಾಮಪದದ ಬದಲಾಗಿ ಬಳಸುವಂತಹ ಪದಗಳನ್ನ ಸರ್ವನಾಮ ಅಂತ ಹೇಳಿ ಕರೀತಾರೆ. So that's the difference between my and hum. All of you understand that, children? So what's the difference between that my and My is referred to singular form, hum is referred to plural form. For where we use that my, it in the end of the letter they are having whom. Then hum or any plural words used end of the letter having hi. There must and should having dot in upside. Okay children, so that is that second lesson number 7. Once again sit and read the lesson. If you having any doubts, ask me. Okay children, come to next. They're given वर्णों को जोड़कर शब्द बनाओ. So they're given columns, letters
plus vowel sound symbols. If you join and make a word, ba plus a, which letter symbol having there? Second a letter symbol. Yes or no? So next plus la plus ka. So now we make the word means balak. So this line they are given still 4 words. If you make the words ga plus a letter symbol, ya plus ka. If you join and write the letter means gayak. Then da plus o letter symbol equals do. Ba plus e letter symbol equals b. So if you join and write do b, washerman. Then ba after second a letter symbol, next second e letter symbol la, then ka second a letter symbol. Ba plus a letter symbol ba, la plus e letter symbol li, ka plus a letter symbol ka. If you join and write, that word is balika. Then first only give the e letter symbol plus ka plus sa plus a letter symbol plus na. That means kisan, kisan. So this like you also join and write, make a words. Okay children, see the next. Sahi shabd se Khalistan bariye. Fill in the blanks with the correct words. Dash balak hu. If you check that, they are having 2 words, that balak. So that is referred to singular word. That is understood. Okay children. Then they are given hu. That means what having the first word my or hum. ಯಾವುದನ್ನು ಯೂಸ್ ಮಾಡಬೇಕು? ಮೈ ಬಾಲಕ್ ಹೂ. ನೆಕ್ಸ್ಟ್ ಡ್ಯಾಶ್ ಸೈನಿಕ್ ಹೈ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಅಲ್ಲಿ ಏನು ಯೂಸ್ ಮಾಡಬೇಕು? ಹಮ್ ಸೈನಿಕ ಹೈ. ಡ್ಯಾಶ್ ಗಾಯಕ ಹೈ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಹಮ್ ಗಾಯಕ ಹೈ. Sorry, the third sentence having hoo, my gayak hoo. In the last line, dash kisan hai, hum kisan hai. So ಈ ರೀತಿ ಹಮ್ ಮತ್ತೆ ವಿ, ಮೈ ಮತ್ತೆ ಹಮ್ ಅನ್ನೋ ವರ್ಡ್ಸನ್ನ ಹೇಗೆ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಹೌದಲ್ವಾ ಮಕ್ಕಳ? ಸೊ ದಿಸ್ ಸ್ಟಿಲ್ 2 mains classwork I will send in the next class. Okay children, I think Araf understand that where we used that my and Okay children, once again you will sit and read in your home. Then for how much I will send the notes, that much copied in your classwork. If you having any doubts, ask me. Okay children, thank you.